ರಾಜ ಅನ್ನೋ ಶಬ್ದಕ್ಕೆ ಚಂದ್ರ ಅಂತ ಅರ್ಥ ಇದೆ. ಬೇರೆ ಬೇರೆ ಕೋಶಗಳಲ್ಲಿ ಕಂಡು ಬರ್ತದೆ. ಅಭಿಧಾನ ರತ್ನಮಾಲಾದಲ್ಲಿ ಇಂದು, ಚಂದ್ರ, ಚಂದ್ರಮಸ್, ಓಷಧೀಶ, ಸೋಮ, ರಾಜ ಈ ಎಲ್ಲ ಶಬ್ದಗಳಿಂದ ಅವನನ್ನ ಹೇಳ್ತಾರೆ. ಇದಕ್ಕೆ ಸಂಬಂಧಿಸಿದಂತಹ ಪ್ರಯೋಗಗಳು ಛಾಂದೋಗ್ಯ ಉಪನಿಷತ್ತಿನ 5ನೇ ಅಧ್ಯಾಯದಲ್ಲಿ ನಾರಾಯಣಾದಿ ಭಗವದ್ ರೂಪಗಳೇ ಪಂಚಾಗ್ನಿಗಳು ಅಂತ ವರ್ಣನೆ ಮಾಡುವಂತಹ ಒಂದು ಪ್ರಸಂಗದಲ್ಲಿ ಹೀಗೆ ಕಂಡು ಬರ್ತವೆ. ನಾರಾಯಣಾದಿ ಭಗವದ್ ರೂಪಗಳೇ ಪಂಚಾಗ್ನಿಗಳು ಅನ್ನೋದಕ್ಕಿಂತ ಮುಂಚಿನ ಪಂಚಾಗ್ನಿ ವಿದ್ಯೆಯ ಒಂದು ಪ್ರಸಂಗ. ಅಲ್ಲಿ ತಸ್ಯಾಹ ಆಹುತೇ ಸೋಮೋ ರಾಜ ಭವತಿ ಅಂತ 4ನೇ ಖಂಡದ 5ನೇ ಅಧ್ಯಾಯದ 4ನೇ ಖಂಡದ ಒಂದು ಪ್ರಯೋಗ. ಮುಂದೆ 5ನೇ ಖಂಡದಲ್ಲಿ ತಸ್ಮಿನ್ನೇತಸ್ಮಿನ್ನಗ್ನೋ ದೇವಾಹ ಸೋಮಂ ರಾಜಾನಂ ಜುಹ್ವತಿ ಅಂತ 5ನೇ ಖಂಡದ ಪ್ರಯೋಗ. ಇದರಂತೆ ಬೃಹದಾರಣ್ಯಕ ಉಪನಿಷತ್ತಿನ 8ನೇ ಅಧ್ಯಾಯದಲ್ಲಿ ಪಂಚಾಗ್ನಿಗಳಲ್ಲಿ ಜೀವನ ಹೋಮ ಅನ್ನುವಂಥ ಪ್ರಸಂಗ. ಅಲ್ಲಿಯೂ ತಸ್ಯೈ ಆಹುತ್ಯೈ ಸೋಮೋ ರಾಜ ಭವತಿ. ಮುಂದೆ ಸೋಮಂ ರಾಜಾನಂ ಜುಹ್ವತಿ ಹೀಗೆಲ್ಲ ಪ್ರಯೋಗಗಳು ಕಂಡು ಬರ್ತವೆ. ಇದಲ್ಲದೆ ಬೃಹದಾರಣ್ಯಕ ಉಪನಿಷತ್ತಿನ 1ನೇ ಅಧ್ಯಾಯ ಅಥವಾ ವಾಸ್ತವಿಕವಾಗಿ 3ನೇ ಅಧ್ಯಾಯ ಅದು. ಅಲ್ಲಿ ಉದ್ಗಾತ್ರಗಳಲ್ಲಿ ಎಲ್ಲರಲ್ಲಿಯೂ ಇದ್ದು ಸಾಮಗಾನ ಮಾಡುವವ ಪ್ರಾಣದೇವ ಅಂತ ವರ್ಣನೆ ಮಾಡುವ ಪ್ರಸಂಗ. ಬ್ರಹ್ಮದತ್ತಃ ಚೈಕಿತಾನೀಯ ರಾಜಾನಂ ಭಕ್ಷಯನ್ ಉವಾಚ. ಚಿಕಿತಾನನ ಮಗನಾದ ಬ್ರಹ್ಮದತ್ತ ಮುನಿ ರಾಜಾನಂ ಭಕ್ಷಯನ್ ಅಂತಿದೆ. ರಾಜನನ್ನ ಭಕ್ಷಣೆ ಮಾಡುವುದು ಅಂದ್ರೆ ಸೋಮನಿಂದ ಅಭಿಮನ್ಯಮಾನವಾದಂಥ, ಚಂದ್ರನಿಂದ ಅಭಿಮನ್ಯಮಾನವಾದಂಥ ಸೋಮರಸವನ್ನು ಭಕ್ಷಣೆ ಮಾಡುವುದು ಅಂತ. ಹೀಗಲ್ಲಿ ಚಂದ್ರನಿಗೆ ರಾಜ ಅಂತ ಶಬ್ದ ಬಳಕೆಯಲ್ಲಿದೆ. ಈ ಸೋಮರಸವನ್ನ ಆಹುತಿ ಕೊಡುವುದಕ್ಕಿಂತ ಮುಂಚೆ ಬಂಗಾರದಿಂದ ಅಲಂಕರಿಸಬೇಕು ಅಂತ ಕೇಳಿಬರ್ತದೆ. ಇದು ವಾಯವಾಯ ಹಿ ದರ್ಶತಿ ಇಮೇ ಸೋಮ ಅಲಂಕೃತಾ ತೇಷಾಂ ಪಾಹಿ ಶ್ರುಧೀಹವಂ ಅಂತ ಮಂತ್ರ, ಋಗ್ವೇದದ ಮಂತ್ರ 1-1-3, 1-1-2 ಅಷ್ಟಕ ಮತ್ತು ಮಂಡಲ ಕ್ರಮದಲ್ಲಿ. ಅದರ ಋಗ್ಭಾಷ್ಯದ ವ್ಯಾಖ್ಯಾನಗಳಲ್ಲಿ, ಮೂಲ ಋಗ್ಭಾಷ್ಯದಲ್ಲಿ ಏನು ಕಂಡು ಬರೋದಿಲ್ಲ. ಮೂಲ ಋಗ್ಭಾಷ್ಯದಲ್ಲಿ ಸೂಚನ ಮಾತ್ರ ಇದೆ. ಹಿರಣ್ಯಾಲಂಕೃತಾಃ ಯಸ್ಮಾತ್ ಹೂಯಂತೆ ವಾಯವೇ ಸುತಾಃ. ಬಾಹ್ಯ ಯಜ್ಞದಲ್ಲಿ, ದ್ರವ್ಯ ಯಜ್ಞದಲ್ಲಿ ಸೋಮರಸಗಳನ್ನು ಬಂಗಾರದಿಂದ ಅಲಂಕರಿಸಿ ಮುಂದೆ ಅದನ್ನ ಹೋಮಿಸ್ತಾರೆ. ಸೋಮರಸವನ್ನು ಹಾಕಿಟ್ಟ ಪಾತ್ರೆಗೆ ಪ್ರಾಯ ಬಂಗಾರದ ಆಭರಣಗಳಿಂದ ಅಲಂಕರಿಸ್ತಾರೆ ಅಂತ ಕಂಡು ಬರ್ತದೆ. ಅದರ ವ್ಯಾಖ್ಯಾನಗಳಲ್ಲಿ, ಅನುವಾದ ಇತ್ಯಾದಿ ಕಡೆಗಳಲ್ಲಿ ಋಗ್ಭಾಷ್ಯದ 1ನೇ ಅಧ್ಯಾಯದ ವಾಯು ಸೂಕ್ತ ಅಂತ, ಅದು 2ನೇ ಸೂಕ್ತ, ಅದರ ಪ್ರಸಂಗದಲ್ಲಿ ಈ ಋಗ್ಭಾಷ್ಯದ ಶ್ಲೋಕ ಹಿರಣ್ಯಾಲಂಕೃತಾಃ ಯಸ್ಮಾತ್ ಧೂಯಂತೆ ವಾಯವೇ ಸುತಾಃ ಅಂತ 110ನೇ ಶ್ಲೋಕ. ಅದರ ವಿವರಗಳಲ್ಲಿ ಸೋಮೋ ರಾಜ ಅಂತ ಹೇಳಿರುವಂತೆ ಸೋಮರಸವನ್ನ ರಾಜನೆಂದು ಕಂಡು ಆತಿಥ್ಯ ಎಂಬ ಇಷ್ಟಿಯಿಂದ ಆತಿಥ್ಯ ನೀಡಿ ಆರಾಧಿಸಬೇಕು ಅಂತಿದೆ. ಆ ಬಳಿಕನೇ ಸೋಮ ಯಾಗ ಮಾಡಬೇಕು. ಈ ಆತಿಥ್ಯ ನೀಡಿ ಆರಾಧಿಸೋಕ್ಕಿಂತ ಮುಂಚೆ ಬಂಗಾರದಿಂದ ಅದನ್ನು ಅಲಂಕರಿಸಬೇಕು. ಕೇವಲ ಸಂಸ್ಕಾರ ಸಾಕಾಗುವುದಿಲ್ಲ ಅಂತ ವರ್ಣನೆ ಮಾಡಿದ್ದಾರೆ. ಅಲ್ಲಿ ಆ ಸೋಮರಸವನ್ನು ಆರಾಧನೆ ಮಾಡಬೇಕು ಅಂದ್ರೆ, ಸೋಮರಸ ಅನ್ನೋದು ಜಡ. ಅದು ಆ ಜಡವಾದ ರಸವನ್ನು ಅಲಂಕರಿಸುವುದು ಅಂದ್ರೆ ಅದರಲ್ಲಿ ಆ ಸೋಮಲತೆಗೆ ಅಭಿಮಾನಿಯಾದಂತಹ ವನಸ್ಪತೀಶನಾದಂತಹ ಚಂದ್ರನನ್ನ ರಾಜ ಅಂತ ಕಂಡು ಆತಿಥ್ಯ ನೀಡಿ ಗೌರವಿಸುವುದು ಅಂತ
ನಾವು ತಿಳಿಯಬಹುದಾಗಿದೆ. ಇದು ರಾಜ ಸೋಮ ಅನ್ನೋದಕ್ಕೆ ವಿವರ.